ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಎಲ್ರಿಗೂ ನಮಸ್ಕಾರ. ಇವತ್ತು ನಾನು ಭಾಗವತ ಕಥಾಧಾರೆಯಲ್ಲಿ ದ್ವಾರಕಾಪುರಿಯ ನಿರ್ಮಾಣದ ಕಥೆಯನ್ನು ನಾನಿವತ್ತು ಹೇಳ್ತಾ ಇದ್ದೀನಿ. ಕೃಷ್ಣ ಬಲರಾಮರು ಸಾಂದೀಪನಿಗಳ ಒಂದು ಗುರುಕುಲದಿಂದ ಸಕಲ ವಿದ್ಯಾ ಪಾರಂಗತರಾಗಿ ಮಥುರೆಗೆ ವಾಪಸ್ ಬರ್ತಾರೆ. ಒಂದು ದಿವಸ ಕೃಷ್ಣ ಉದ್ಧವನನ್ನು ಕರೆದುಬಿಟ್ಟು, ಮಿತ್ರ, ನೀ ನನ್ನ ಪರವಾಗಿ ನಂದಗೋಕುಲಕ್ಕೆ ಹೋಗಬೇಕು. ನಂದರಾಜನನ್ನು ಯಶೋದೆಯನ್ನು ಮತ್ತು ಗೋಪಿಕೆಯರನ್ನು ಕಂಡು ನಿಮ್ಮ ಪ್ರೀತಿಯ ಈ ಕೃಷ್ಣ ಕಂಸವಧೆಯ ನಂತರ ಗೋಕುಲಕ್ಕೆ ಬಂದು ನಿಮ್ಮಲ್ಲೆಲ್ಲರನ್ನೂ ಕಾಣಬೇಕು ಅಂತ ಅಂದ್ಕೊಂಡಿದ್ದ. ಆದರೆ ಕಾರ್ಯಬಾಹುಲ್ಯದಿಂದ ಬರಲಿಕ್ಕಾಗಲಿಲ್ಲ. ನಾನು ನಿಮ್ಮ ಕಣ್ಣಿನಿಂದ ದೂರವಾಗಿರಬಹುದು, ಆದರೆ ನಮಗೆ ಅಗಲಿಕೆ ಎಂಬುದೇ ಇಲ್ಲ. ನಾನು ಆತ್ಮರೂಪನಾಗಿ ಸದಾ ಸರ್ವದಾ ನಿಮ್ಮಲ್ಲಿ ನೆಲೆಸಿದ್ದೇನೆ. ನಮಗೆ ವಿಯೋಗವೇ ಇಲ್ಲ ಅಂತ ನೆನ್ಪಿಟ್ಕೊಳ್ಳಿ ಅಂತ ಅವರನ್ನು ಸಾಂತ್ವನಗೊಳಿಸಬೇಕಾಗುತ್ತೆ ಅಂತ ಹೇಳಿ ಉದ್ಧವನ್ನ ನಂದಗೋಕುಲಕ್ಕೆ ಕಳಿಸ್ಕೊಡ್ತಾನೆ ಕೃಷ್ಣ. ಗೋಕುಲಕ್ಕೆ ಬರ್ತಾನಲ್ಲ, ಉದ್ಧವನನ್ನು ನೋಡಿರ್ತಕ್ಕಂಥ ಯಶೋದೆ, ನಂದರಾಜ, ಗೋಪಿಕೆಯರೆಲ್ಲ ಅವನ್ನೇ ಕೃಷ್ಣ ಅಂತ ಅಂದ್ಕೊಂಡು ಭ್ರಮಿಸಿ ದುಃಖದಿಂದ ಹೇಗೆ ಆಕುಲಿತರಾಗ್ತಾರೆ. ಉದ್ಧವ ಕೃಷ್ಣನ ಸಂದೇಶವನ್ನು ಅವರಿಗೆ ತಿಳಿಸ್ಬಿಟ್ಟು ಆನಂತರ ಅವರಿಗೆಲ್ಲ ಸಮಾಧಾನ ಆಗುತ್ತೆ. ಹೀಗೆ ಕೃಷ್ಣ ತನಗೆ ಅಧಿಕಾರ, ಸಿರಿ ಸಂಪದ ಎಲ್ಲವೂ ಬಂದಿದ್ರೂ ಕೂಡ ತಾನು ಭಕ್ತರನ್ನು, ಪ್ರಿಯರನ್ನು ಮರ್ತಿಲ್ಲ ಅಂಥೇಳಿ ತೋರಿಸ್ಕೊಡ್ತಾನೆ ಈ ಮೂಲಕ. ಆಮೇಲೆ ಅವನು ಅಕ್ರೂರನ್ನು ಕರೆದುಬಿಟ್ಟು ಹೇಳ್ತಾನೆ, ಚಿಕ್ಕಪ್ಪ, ನನ್ನ ಸೋದರತ್ತೆ ಕುಂತಿದೇವಿಯ ಪತಿ ಪಾಂಡುರಾಜನ ದೇಹಾಂತ್ಯವಾಯಿತಂತೆ. ಪಾಂಡುರಾಜನ ಹಿರಿಯಣ್ಣ ಧೃತರಾಷ್ಟ್ರ ಕುಂತಿದೇವಿ ಮತ್ತು ಅವಳ 5 ಮಕ್ಕಳನ್ನು ಹಸ್ತಿನಾವತಿ ಕರೆಸ್ಕೊಂಡಂತೆ. ಧೃತರಾಷ್ಟ್ರನ ಮಕ್ಕಳಾಗಿರ್ತಕ್ಕಂಥ ದುರ್ಯೋಧನ ಮುಂತಾದವರು ದುಷ್ಟರು, ಕ್ರೂರಿಗಳು, ಅಧಿಕಾರ ಲಾಲಸಿಗಳು, ವೃದ್ಧನೂ ಕುರುಡನೂ ಆಗಿರ್ತಕ್ಕಂಥ ಧೃತರಾಷ್ಟ್ರ ಅಸಹಾಯಕ ಅವನು. ಮತ್ತು ಪುತ್ರಮೋಹಿ, ವ್ಯಾಮೋಹ ಜಾಸ್ತಿ ಪುತ್ರನ ಮೇಲೆ. ಅವನು ತನ್ನ ಮಕ್ಕಳನ್ನ ಸಂತೋಷಗೊಳಿಸ್ಲಿಕ್ಕೋಸ್ಕರ ಧೃತರಾಷ್ಟ್ರ ಏನು ಮಾಡಿದ್ದಾನೆ ಅಂತಂದರೆ, ಅವ್ರು ಹೇಳ್ದಂಗೆ ಕೇಳ್ಕೊಳ್ತಾನಂತೆ. ಅದರಿಂದ ನೀನು ಹಸ್ತಿನಾವತಿಗೆ ಹೋಗ್ಬಿಟ್ಟು ಅಲ್ಲಿಯ ಸ್ಥಿತಿಗತಿಗಳು ಏನಿದೆ ಅಂತ ತಿಳಿದುಕೊಂಡು ಬರಬೇಕು. ಹಾಗೆ ಪಾಂಡವರ ಕ್ಷೇಮ ಸಮಾಚಾರವನ್ನು ತಿಳಿದುಕೊಂಡು ಬಾ ಅಂತ ಹೇಳಿ ಅವನನ್ನು ಹಸ್ತಿನಾಪುರಕ್ಕೆ ಕಳಿಸ್ಕೊಟ್ಬಿಡ್ತಾನೆ. ಸರಿ, ಶ್ರೀಕೃಷ್ಣನ ಸಂದೇಶದಂತೆ ಆದೇಶದಂತೆ ಅಕ್ರೂರ ಏನು ಮಾಡ್ತಾನೆ, ಹಸ್ತಿನಾವತಿಗೆ ಬರ್ತಾನೆ. ಬಂದು ಕುರುವಂಶಕ್ಕೆ ಹಿರಿಯರಾಗಿರ್ತಕ್ಕಂಥ ಭೀಷ್ಮಾಚಾರ್ಯರನ್ನು ಮತ್ತು ಧೃತರಾಷ್ಟ್ರನನ್ನು, ವಿದುರನ್ನು, ಕುಂತಿಯರನ್ನು ನೋಡ್ತಾನೆ. ಆಮೇಲೆ ದ್ರೋಣಾಚಾರ್ಯರು, ಕೃಪಾಚಾರ್ಯರು, ಬಾಹ್ಲಿಕ, ಸೋಮದತ್ತ, ಕರ್ಣ, ದುರ್ಯೋಧನ ಎಲ್ಲರನ್ನೂ ನೋಡಿ ಅಂತರ ಎಲ್ಲ ಮೂಲಗಳಿಂದ ಸುದ್ದಿಯನ್ನು ಸಂಗ್ರಹಿಸ್ತಾರೆ. ಪಾಂಡವರು ಸಜ್ಜನರು, ಧರ್ಮಾತ್ಮರು, ವೀರರು, ಶೂರರು, ಪರಾಕ್ರಮಿಗಳು, ದುರ್ಯೋಧನಾದಿಗಳು ದುಷ್ಟರು, ಲಾಲಸಿಗಳು, ಕ್ರೂರರು, ಪಾಂಡವರನ್ನು ಕೊಲ್ಲಲು ಬಹಳ ಪ್ರಯತ್ನ ಮಾಡಿರ್ತಕ್ಕಂಥವರು, ಪ್ರಜೆಗಳಿಗೆ ಪಾಂಡವರ ಮೇಲೆ ಗೌರವ ಇದೆ, ನಂಬಿಕೆ ಇದೆ. ದುರ್ಯೋಧನನ ಭಯದಿಂದ ಬಾಯಿ ಮುಚ್ಕೊಂಡಿದ್ದಾರಷ್ಟೇ. ಧೃತರಾಷ್ಟ್ರನ ಮಕ್ಕಳು ಏನು ಹೇಳ್ತಾರೋ ಹಾಗೆ ಧೃತರಾಷ್ಟ್ರ ಕೇಳೋದು ಆಗಿರೋದ್ರಿಂದ ಅವನ ಮಕ್ಕಳ ಪರವಾಗಿದ್ದಾನವನು. ಇಷ್ಟು ಮಾಹಿತಿಯನ್ನು ಸಂಗ್ರಹಿಸಿ ಅಕ್ರೂರ ಮಥುರೆಗೆ ವಾಪಸ್ ಹೋಗಿ ಕೃಷ್ಣನಿಗೆಲ್ಲ ವರದಿ ಒಪ್ಪಿಸ್ತಾನೆ. ಅಕ್ರೂರ ಹಸ್ತಿನಾವತಿಯಲ್ಲಿರಬೇಕಾದ್ರೆ ಮಥುರಾಪುರಿಗೆ ಭಯಂಕರವಾಗಿರ್ತಕ್ಕಂಥ ವಿಪತ್ತು ಬಂದುಬಿಟ್ಟಿರುತ್ತೆ. ಕಂಸನನ್ನು ಕೃಷ್ಣ ಕೊಂದ ಸುದ್ದಿ ಕೇಳಿ ಜರಾಸಂಧ ಕೆರಳಿ ಕೆಂಡಾಮಂಡಲವಾಗಿಬಿಟ್ಟಿರ್ತಾನೆ. ಜರಾಸಂಧ ಯಾರು ಅಂತಂದರೆ ಕಂಸನ ಪಟ್ಟ ಮಹಿಷಿಯಾಗಿರ್ತಕ್ಕಂತಹ ಆಸ್ತಿ ಮತ್ತು ಪ್ರಾಪ್ತಿಯರ ತಂದೆ. ಕೃಷ್ಣನಿಂದ ತನ್ನ ಪುತ್ರಿಯರು ವಿಧೇಯರಾಗಿ ತವರು ಸೇರಿದ್ದು ಜರಾಸಂಧನ ಕೋಪಕ್ಕೆ ತುಂಬ ಅದೇ ಕಾರಣ ಆಗಿ ಹೋಗ್ಬಿಟ್ಟಿರುತ್ತೆ. ಜರಾಸಂಧ ಸಾಮಾನ್ಯ ಅಲ್ಲ, ಅವನು ಮಗಧ ದೇಶದ ರಾಜ, ಮಹಾಶಕ್ತಿವಂತ, ಭಾರತ ದೇಶದ ಎಲ್ಲ ರಾಜರ ಸಹಾಯ ಪಡೆಯತಕ್ಕಂಥವನು. ಯಾಕೆ ಅವರೆಲ್ಲ ಒಪ್ಕೊಂಡ್ಬಿಡ್ತಾರೆ ಇವನಿಗೆ ಸಹಾಯ ಮಾಡಲಿಕ್ಕೆ ಅಂದರೆ, ಜರಾಸಂಧ ಅವ್ರ ಮಕ್ಕಳನ್ನು ಸೆರೆಯಲ್ಲಿ ಇಟ್ಕೊಂಡ್ಬಿಟ್ಟಿದ್ದ. 16,000 ಹೆಣ್ಣು ಮಕ್ಕಳನ್ನು ಅವನು ಸೆರೆಯಲ್ಲಿ ಇಟ್ಕೊಂಡ್ಬಿಟ್ಟಿರ್ತಾನೆ. ಎಲ್ಲ ರಾಜರ ಮನೆಯವ್ರನ್ನ ಇಟ್ಕೊಂಡ್ಬಿಟ್ಟಿರ್ತಾನೆ. ಆ ಭಯಕ್ಕೆ ಅವ್ರು ಯಾರು ಕೂಡ ಇವನ ಕಡೆನೇ ಸಪೋರ್ಟು, ಯಾರಿಗೂ ಕೃಷ್ಣನ ಮೇಲೆ ದ್ವೇಷ ಇಲ್ಲ. ಆದರೆ ಜರಾಸಂಧನ ಒಟ್ಟು 23 ಅಕ್ಷೋಹಿಣಿ ಸೈನ್ಯವನ್ನು ಒಂದುಗೂಡಿಸ್ತಕ್ಕಂಥ ಎಲ್ಲ ಕೆಲಸ ಇವುಗಳೆಲ್ಲ ರಾಜರಿಂದ ಸಿಗುತ್ತೆ. ಹೆದರಿಕೆಗೆ ಕೊಟ್ಬಿಡ್ತಾರೆ. ಮಹಾಭಾರತದ ಯುದ್ಧ ನಡೆದಾಗ ಪಾಂಡವರು ಮತ್ತು ಕೌರವರ ಒಟ್ಟು ಸೈನ್ಯ 13 ಅಕ್ಷೋಹಿಣಿ. ಈಗ ಇನ್ನೂ ಕೃಷ್ಣ ಬಲರಾಮರಿಗೆ 12 ವರ್ಷ. ಈ ಬಾಲಕರಿಗೆ ಹೆದರಿ ಎಂಬಂತೆ
ಜರಾಸಂಧ 23 ಅಕ್ಷೋಹಿಣಿ ಸೈನ್ಯ ಒಟ್ಟುಗೂಡಿಸ್ಬಿಟ್ಟಿದ್ದಾನೆ. ಅರ್ಥ ಮಾಡ್ಕೊಳ್ಳಿ ಎಷ್ಟು ದೊಡ್ಡ ಸೈನ್ಯ ಇಟ್ಕೊಂಡಿದ್ದಾನೆ ಜರಾಸಂಧ ಸಮಯ ಸಾಧಿಸಿ ಮಥುರಾಪುರಿಯ ಮೇಲೆ ದಾಳಿ ಮಾಡ್ತಾನೆ. ಸೋತು ಹಿಮ್ಮೆಟ್ತಾನೆ. ಯಾಕೆಂದರೆ ಆಗುತ್ತಾ, ಮತ್ತೆ ಬರ್ತಾನೆ, ಸೋಲ್ತಾನೆ, ಹೋಗ್ತಾನೆ, ಮತ್ತೆ ಬರ್ತಾನೆ. ಒಟ್ಟು 18 ಸಾರ್ತಿ ಈಸ್ಟಲ್ಲಿರ್ತಕ್ಕಂಥ ಮಗಧ ದೇಶದಿಂದ ವೆಸ್ಟಲ್ಲಿರ್ತಕ್ಕಂಥ ಮಥುರಾ ನಗರಕ್ಕೆ ಮುತ್ತಿಗೆ ಹಾಕ್ತಾನೆ. ಇಷ್ಟು ಬಾರಿಯೂ ಕೂಡ ಕೃಷ್ಣ ಅವನ ಕೈಗೆ ಸಿಗಲೇ ಇಲ್ಲ. ಪ್ರತಿ ಬಾರಿ ಜರಾಸಂಧ ಬಂದ ಅಂತ ಅನ್ಬೇಕಾದ್ರೆ ಅಡುಗೆ ಕೂತ್ಕೊಂಡ್ಬಿಡ್ತಾನೆ, ಸತಾಯಿಸ್ತಾ ಇರ್ತಾನೆ, ಓಡಿ ಹೋಗ್ತಾ ಇರ್ತಾನೆ ಕೃಷ್ಣ. ಇದರಿಂದ ಜರಾಸಂಧನಿಗೆ ಹಠ ಜಾಸ್ತಿ ಆಗುತ್ತೆ. ಪುಂಡ್ರವಂಶದ ವಸುದೇವನೆಂಬ ರಾಜನ ಮಕ್ಕಳಾಗಿರ್ತಕ್ಕಂಥ ಪೌಂಡ್ರಿಕ, ವಾಸುದೇವ ಮತ್ತು ಸೃಗಾಲ ವಾಸುದೇವರು ಕೃಷ್ಣನ ಸೋದರತಿಯ ಮಕ್ಕಳಾಗಿರ್ತಕ್ಕಂಥ ಶಿಶುಪಾಲ, ದಂತವಕ್ತರು ಎಲ್ಲರೂ ಕೂಡ ಜರಾಸಂಧನೊಂದಿಗೆ ಸೇರ್ಕೊಂಡ್ಬಿಟ್ಟಿರ್ತಾರೆ. ಅರ್ಥ ಆಯ್ತಲ್ವಾ? ಈಗ ವಸುದೇವನ ತಂಗಿ ಶ್ರುತಶ್ರವೆ, ಅವ್ರ ಮಗನೇ ಶಿಶುಪಾಲ. ಇನ್ನೊಬ್ಬ ತಂಗಿ ಪೃಥುದೇವಿ, ಅವಳ ಮಗನೇ ದಂತವಕ್ರ. ಶಿಶುಪಾಲ ದಂತವಕ್ರ. ಈ ಇವರಿಬ್ಬರು ಇದ್ದಾರಲ್ಲ, ಶಿಶುಪಾಲ ದಂತವಕ್ರರು, ಅವ್ರದ್ದು ಒಂದು ಕಥೆ ಇದೆ. ಇವರಿಬ್ಬರು ಬೇರೆ ಯಾರೂ ಅಲ್ಲ, ಶಾಪಗ್ರಸ್ತರಾಗಿ ಮನುಷ್ಯ ಜನ್ಮ ತಳ್ಳಿರ್ತಕ್ಕಂಥ ವೈಕುಂಠದ ದ್ವಾರಪಾಲಕರಾಗಿರ್ತಕ್ಕಂಥ ಜಯ ವಿಜಯರು. ಮೊದಲು ನೋಡಿ, ಸತ್ಯಯುಗದಲ್ಲಿ ಹಿರಣ್ಯಕಶಿಪು ಹಿರಣ್ಯಾಕ್ಷರಾಗಿ ಜನ್ಮ ತಾಳ್ತಾರೆ. ಆಮೇಲೆ ವರಾಹಾವತಾರ ಮತ್ತು ನರಸಿಂಹಾವತಾರ ತಾಳಿ ವಿಷ್ಣುವಿನಿಂದ ಹತರಾಗ್ತಾರೆ ಅವಾಗ. ಆಮೇಲೆ ನೋಡಿ, ರಾಮಾಯಣದಲ್ಲಿ ರಾವಣ ಕುಂಭಕರ್ಣರಾಗಿ ರಾಮನಿಂದ ಹತರಾಗ್ತಾರೆ. ಈಗ ಶಿಶುಪಾಲ ದಂತವಕ್ತರಾಗಿ ಮರಳಿ ರಾಕ್ಷಸ ಜನ್ಮ ತಾಳಿದ್ದಾರೆ. ಇವರು ಹರಿದ್ವೇಷಿಗಳು ಅಲ್ವೇ? ಸರಿ, ಇವಾಗ ಕೃಷ್ಣನಿಂದಲೇ ಅಂತ್ಯ ಆಗಬೇಕಾಗಿರೋದು. 17 ಬಾರಿ ದಂಡೆತ್ತಿ ಬಂದು ಕೃಷ್ಣನ ನೇತೃತ್ವದಲ್ಲಿ ಯಾದವ ಸೈನ್ಯದಿಂದ ಸೋತು ಹೋಗಿರ್ತಕ್ಕಂಥ ಜರಾಸಂಧ ಮತ್ತೊಮ್ಮೆ ಯುದ್ಧ ಸಿದ್ಧತೆ ನಡೆಸ್ತಾನೆ. ಅಷ್ಟರಲ್ಲಿ ಕಾಲಯವ ಅಂತಕ್ಕಂಥ ಯವನ ರಾಜ ಮಥುರೆ ಮೇಲೆ ದಂಡೆತ್ತಿ ಬರ್ತಕ್ಕಂಥ ಹವಣಿಕೆಯಲ್ಲಿದ್ದಾನೆ ಅಂತ ಗೊತ್ತಾಗುತ್ತೆ. ಕೃಷ್ಣನನ್ನು ಸೋಲಿಸ್ತಕ್ಕಂಥ ಯೋಜನೆ ಭಾಗವಾಗಿ ಜರಾಸಂಧ ಈ ಕಾಲಯವನೊಂದಿಗೆ ಸಂಧಾನ ಮಾಡ್ಕೊಳ್ತಾನೆ. ಕಾಲಯವ ತನ್ನ 3 ಕೋಟಿ ಸೈನ್ಯದೊಂದಿಗೆ ಬರ್ತಾನೆ. ನೋಡಿ ಎಷ್ಟಾಯಿತು ನೋಡಿ ಅಂತ ಗೊತ್ತಾದಾಗ ಕೃಷ್ಣ ಬಲರಾಮರಲ್ಲಿ ಸಮಾಲೋಚಿಸ್ತಾರೆ. ಮಥುರೆಯ ಪ್ರಜೆಗಳನ್ನು ಸುರಕ್ಷಿತ ಸ್ಥಳಕ್ಕೆ ಮೊದಲು ನಾವು ಸಾಗಿಸಬೇಕು. ಇಷ್ಟೊಂದು ಸೈನ್ಯ ಬಂತು ಅಂದರೆ ಅರ್ಥವೇನೋ, ಹೇಗೆ ಬಚಾಯಿಸೋದು, ಹೇಗೆ ಮಥುರೇನ? ಸೊ ಏನು ಮಾಡ್ತಾನೆ, ಶ್ರೀಕೃಷ್ಣ ಬಲರಾಮರು ಸಮುದ್ರದ ಮಧ್ಯದಲ್ಲಿರ್ತಕ್ಕಂಥ ಒಂದು ದ್ವೀಪದಲ್ಲಿ 12 ಯೋಜನೆ ವಿಸ್ತಾರವಾಗಿರ್ತಕ್ಕಂಥ ಒಂದು ನಗರವನ್ನು ನಿರ್ಮಾಣ ಮಾಡ್ತಕ್ಕಂಥ ಯೋಜನೆಯನ್ನು, ಪ್ಲ್ಯಾನ್ನ ರೆಡಿ ಮಾಡ್ತಾರೆ. ಅದಕ್ಕೆ ದೇವಶಿಲ್ಪಿ ವಿಶ್ವಕರ್ಮ ಒಂದು ನೀಲನಕ್ಷೆ ತಯಾರಿಸ್ತಾನೆ. ಅಗಲವಾಗಿರ್ತಕ್ಕಂಥ ರಾಜಬೀದಿಗಳು, ಅವುಗಳ ಇಕ್ಕೆಲೆಗಳಲ್ಲಿ ಮುಗಿಲಿಗೆ ತಲೆ ಎತ್ತಿ ನಿಂತ ಎತ್ತರದ ಸೌಧಗಳು, ಪ್ರತಿಯೊಂದು ಮನೆಗೂ ಚಿನ್ನದ ಕಲಶ, ಸ್ಫಟಿಕದ ಮಾಳಿಗೆ, ವಿಶಾಲವಾದ ಅಂಗಣಗಳು, ಅನ್ನಸತ್ರಗಳು, ಸುಂದರವಾಗಿರ್ತಕ್ಕಂಥ ಉದ್ಯಾನವನಗಳು, ಹೀಗೆ ಸರ್ವಾಂಗ ಸುಂದರವಾಗಿರ್ತಕ್ಕಂಥ ಒಂದು ನಗರವನ್ನು ನಿರ್ಮಾಣ ಮಾಡಿಬಿಡ್ತಾರೆ. ದೇವೇಂದ್ರ ಕೃಷ್ಣನಿಗೆ ಉಡುಗೊರೆಯಾಗಿ ಸುಧರ್ಮ ಅಂತಕ್ಕಂಥ ಒಂದು ಸಭಾಭವನವನ್ನು, ಪಾರಿಜಾತ ವೃಕ್ಷವನ್ನು ಕಳಿಸ್ಕೊಡ್ತಾನೆ. ವರುಣದೇವ ಒಂದು ಕಿವಿ ಮಾತ್ರ ಕಪ್ಪಾಗಿರ್ತಕ್ಕಂತಹ ಒಂದು 1000 ಬಿಳಿಯ ಕುದುರೆಗಳನ್ನು ಕೂಡ ಕಳಿಸ್ಕೊಡ್ತಾನೆ. ಕುಬೇರ ನವನಿಧಿಗಳಿಂದ ಕೂಡಿರ್ತಕ್ಕಂತಹ ಬೊಕ್ಕಸವನ್ನೇ ಕೊಡ್ತಾನೆ. ಹೀಗೆ ಸರ್ವಸನ್ನದ್ಧವಾಗಿರ್ತಕ್ಕಂಥ ನಗರಿಯೇ ದ್ವಾರಕಾಪುರಿ. ಕೃಷ್ಣ ತನ್ನ ಯೋಗಶಕ್ತಿಯಿಂದ ಮಥುರೆಯ ನಾಗರಿಕರನ್ನೆಲ್ಲ ದ್ವಾರಕೆಗೆ ವರ್ಗಾಯಿಸಿಬಿಡ್ತಾನೆ. ಎಲ್ಲರೂ ಕೂಡ ಯಥೋಚಿತವಾಗಿ ಅಲ್ಲಿ ನೆಲೆಸಿದ ನಂತರ ತಾನು ಮಾತ್ರ ಮಥುರೆಗೆ ಮರಳಿ ಬರ್ತಾನೆ. ಹೀಗೆ ಮಥುರೆಗೆ ಬರ್ತಾನೆ ಕೃಷ್ಣ. ಒಂದು ದಿವಸ ಮಥುರೆಯ ರಕ್ಷಣೆಗೆ ಅಣ್ಣನಾದ ಬಲರಾಮನನ್ನು ನೇಮಿಸಿ ತಾನು ಏಕಾಂಗಿಯಾಗಿ ಹೊರಬಿಡ್ತಾನೆ. ಹೆಬ್ಬಾಗಿಲಿನಿಂದ ಹೊರಗೆ ಬರ್ತಾ ಇರಬೇಕಾದ್ರೆ ಸ್ವಲ್ಪ ದೂರದಲ್ಲಿ ಅಡಗಿಕೊಂಡಿರ್ತಕ್ಕಂಥ ಕಾಲೆಯವರ ಕಣ್ಣಿಗೆ ಬೀಳ್ತಾನೆ. ಇವನೇ ತಾನು ಇದುವರೆಗೆ ಹುಡುಕ್ತಿರ್ತಕ್ಕಂಥ ತನ್ನ ಎದುರಾಳು ಕೃಷ್ಣ ಅಂತ ಅವನಿಗೆ ಗೊತ್ತಾಗುತ್ತೆ ಕಾಲೆಯವನಿಗೆ. ಇವನೇನು ನೋಡಿದ ತಕ್ಷಣವೇ ಕೃಷ್ಣ ಓಡೋಕ್ಷ ಮಾಡ್ತಾನೆ. ಕಾಲೆಯವನಿಗೆ ಆಶ್ಚರ್ಯ ಆಗುತ್ತೆ, ಯಾಕೆ ಇವನು ಹೀಗೆ ಓಡ್ತಾ ಇದ್ದಾನೆ ಅಂತ ಹೇಳಿ ಆಶ್ಚರ್ಯನ ತಾನೂ ಹಿಂದೆ ಓಡ್ತಾನೆ. ಎಷ್ಟೇ ಫಾಸ್ಟಾಗಿ ಓಡಿದ್ರೂ ಕೂಡ ಕೃಷ್ಣನ ವೇಗವನ್ನು ಸರಿಗಟ್ಟಲಿಕ್ಕೆ ಅವನಿಂದ ಸಾಧ್ಯವೇ ಆಗಲಿಲ್ಲ. ಅಷ್ಟರಲ್ಲಿ ಕೃಷ್ಣ ಏನು ಮಾಡ್ತಾನೆ, ಪರ್ವತದ ತಪ್ಪಲ್ಲಿರ್ತಕ್ಕಂಥ ಒಂದು ಗುಹೆ ಒಳಗಡೆ ಹೋಗ್ಬಿಡ್ತಾನೆ. ಅವನು ಹಿಂದೆನೇ ಓಡ್ಬರ್ತಿದ್ದ ಕಾಲಯವ ಕೂಡ ಗುಹೆ ಒಳಗಡೆ ಹೋಗ್ತಾನೆ. ಈ ಕಾಲಯವನ ಇದ್ದಾನಲ್ಲ, ಅವನಿಗೆ ಯಾದವರ ಮೇಲಿದ್ದ ಶತ್ರುಭಾವಕ್ಕೆ ಏನಪ್ಪ ಕಾರಣ ಅಂತಂದರೆ, ಹಿಂದೆ ಒಂದು ಸರ್ತಿ ಯಾದವರು ಅಹಂಕಾರದಿಂದ ಗಾರ್ಗ್ಯಮುನಿಗಳನ್ನು ಬೈದು ಭಂಗಿಸಿ ಅವಮಾನ ಮಾಡಿರ್ತಾರೆ.
ಪ್ರತೀಕಾರ ರೂಪವಾಗಿ ಗಾರ್ಗಿಯರು ಯಾದವರನ್ನು ನಾಶ ಮಾಡ್ತಕ್ಕಂಥ ಸಂಕಲ್ಪದಿಂದ ತಪಸ್ ಮಾಡಿ ಕಾಲ ಅಂತಕ್ಕಂಥವನ್ನು ಸೃಷ್ಟಿ ಮಾಡ್ತಾರೆ. ಯಾದವರ ನಾಶಕ್ಕೆಂದೇ ಹುಟ್ಟಿರ್ತಕ್ಕಂಥ ಇವನು ಕಾರ್ಯಸ್ವರೂಪನಂತೆ ಯಾದವರ ಹಿಂದೆ ಬಿದ್ದಿರ್ತಾನೆ. ಗಾರ್ಗ್ಯರು ಇವನನ್ನು ಯವನ ರಾಜನಿಗೆ ದತ್ತಕ ನೀಡಿದ್ರಿಂದ ಇವನು ಕಾಲಯವನ ಅಂತಲೇ ಪ್ರಸಿದ್ಧನಾಗಿರ್ತಾನೆ. ಇರಲಿ, ಕಾಲಯವನ ಕೃಷ್ಣನ ಹಿಂದೆ ಗುಹೆ ಪ್ರವೇಶಿಸಿದಾನೆ. ಗುಹೆಯೊಳಗಡೆ ಕತ್ಲು ಏನೂ ಕಾಣ್ತಾ ಇಲ್ಲ. ಕಾಲಯವನ ಕತ್ತಲಲ್ಲಿ ತಡಬಡಿಸ್ಕೊಂಡು ಹೋಗ್ತಾ ಇದ್ದ. ಅಲ್ಲಿ ಒಂದು ಕಡೆ ಯಾರೋ ಮಲಗಿರೋ ಹಾಗೆ ಅವನಿಗೆ ಅನಿಸ್ತು. ಬಹುಶಃ ಕಳ್ಳ ಕೃಷ್ಣನೇ ಇರಬೇಕು ಅಂದ್ಕೊಂಡು ಮಲಗಿದ್ದವನನ್ನು ಕಾಲಿನಿಂದ ಬಲವಾಗಿ ಒಂದು ಸರ್ತಿ ಒದಿತಾನೆ. ಆಗ ಮಲಗಿದ್ದ ವ್ಯಕ್ತಿ ಎಚ್ಚರ ಆಯಿತು, ಎದ್ದು ನಿಂತ್ಕೊಂಡು ತನ್ನನ್ನು ಯಾರು ಒದ್ದಿದ್ದು ಅಂತ ಒಂದು ಕ್ಷಣ ದಿಟ್ಟಿಸಿ ನೋಡಿದ. ಅಷ್ಟೇ ಸರಿ, ಕಾಲಯವ ಸುಟ್ಟು ಬೂದಿಯಾಗಿ ಹೋಗ್ತಾನೆ. ದೃಷ್ಟಿ ಮಾತ್ರದಿಂದ ಕಾಲಯವನನ್ನು ಭಸ್ಮೀಭೂತ ಮಾಡಿರ್ತಕ್ಕಂಥವ್ನು ಯಾರು? ಇವನದೇ ಒಂದು ಕಥೆ ಇದೆ. ಅದನ್ನು ನಾವು ಮುಂದಿನ ಸಂಚಿಕೆಯಲ್ಲಿ ತಿಳಿದುಕೊಳ್ಳೋಣ. ಧನ್ಯವಾದಗಳು.